ಗೈಸ್ ಜಸ್ಟ್ ರೀಚ್ ಆದ್ವಿ. ಆ್ಯಂಡ್ ಲೊಕೇಶನ್ ಮಾತ್ರ ಅಮೇಝಿಂಗ್ ಆಗಿದೆ. ಆ ಕಡೆ ಎಲ್ಲ ಫುಲ್ ಬರೀ ವ್ಯೂನೇ ಇರೋದು. ಆ್ಯಂಡ್ ಮೇ ಬಿ ಇಲ್ಲೇ ಜೀಪಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಶೂಟಿಂಗ್ ಪಾಯಿಂಟ್ ಎರಡು ವ್ಯೂ ಪಾಯಿಂಟು, ಆಮೇಲೆ ಒಂದು ಫಾಲ್ಸ್ ಇದೆಯಂತೆ ಹತ್ರದಲ್ಲಿ, ಕರ್ಕೊಂಡು ಹೋಗ್ತಾರೆ. ಅದು ಪ್ಯಾಕೇಜಲ್ಲೇ ಇನ್ಕ್ಲೂಡೆಡ್. ಈ ಥರ ಇದೆ ರೆಸಾರ್ಟ್. ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್, ಪಾರ್ಕಿಂಗ್ ಎಲ್ಲ ಇದೆ. ಗೈಸ್ ಹಂಗೆ ಮೈಕ್ದು ರಿಸೀವರ್ ಕಳೆದೋಗಿದೆ. ಒಂದು ಮೈಕ್ ಕಳೆದೋಗಿತ್ತು, ಇವಾಗ ರಿಸೀವರ್ ಕಳೆದೋಗಿದೆ. ಗಾಳಿ ಇದ್ದರೆ ಆ್ಯಂಡ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೈಕೊಳಕ್ಕೆ ಹೋಗಬೇಡಿ ಆದಷ್ಟು. ನಾನು ಟ್ರೈ ಮಾಡೋಷ್ಟು ಮಾಡಿದೆ. ಇನ್ನೊಂದು ಮೈಕ್ ಇತ್ತು, ಅದು ಕೂಡ ನನ್ನ ಫ್ರೆಂಡು ಕೊಟ್ಟಿದ್ದೆ, ಅವ್ರು ಕೂಡ ಸಿಗಲಿಲ್ಲ. ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ಸರಿ. ಗೈಸ್ ಈಗ ಚೆಕ್ ಇನ್ ಮಾಡೋಕ್ಕೆ ಹೋಗ್ತಾಯಿವಿ. ಎಲ್ಲ ಬ್ಯಾಗೆಲ್ಲ ಎತ್ಕೊಂಡು ಕಾರ್ನಲ್ಲಿ ಪಾರ್ಕ್ ಮಾಡಿ. ಈ ಥರ ಇದೆ ನೋಡಿ ರೆಸಾರ್ಟಲ್ಲಿ. 360 ಡಿಗ್ರಿ, ಇಟ್ ಈಸ್ ಗ್ರೀನ್. ಲೇಬರ್ ಇದ್ದಾರೆ, ಲೇಬರ್ ಇದ್ರೇನೆ ಕೆಲಸ. ಲೇಬರ್ ಇಲ್ಲಾಂದ್ರೆ ನಿನ್ಗೆ ಆಳು ಮನೆ ಆಳು. ಹೌದೌದು, ಲೇಬರ್ ಒಳ್ಳೆ ಕೆಲಸ. ಇದು ಬಿಲ್ಲ ಇರ್ಬೇಕಲ್ಲ, ಹಸಿ ಹಣಿಗಿಲ್ಲ ಬಿಡ ಲೇಬರ್ಗಳ ಹತ್ರ. 8ನೇ ನಂಬರ್ ಮುಚ್ಚ ಲೇಬರ್ ಇದು ಇಲ್ಲ. 6, 7, 8 ಅದು ಚೆನ್ನಾಗಿತ್ತು. ದೂರ ಇದೆ ಮ್ಯಾಮ್. ಇಲ್ಲಿ ಇಳಿದ್ಬಿಡ್ಬೋದಾಯ್ತು ನಮ್ಮ ಪ್ರಕಾರ, ಬ್ಯಾಗ್ ಇಟ್ಬಿಟ್ಟು. ಊಟಕ್ಕಿಂತ ಮುಂಚೆ ಹೇಳಿದ್ರೆ ಬೆಸ್ಟ್. ನೀರು ಇದು ಪೂಲ್ ಆ್ಯಂಡ್ ಇದು ವಿಲ್ಲಾಸ್. ಇಲ್ಲೇ ನಾವು ಸ್ಟೇ ಮಾಡೋದು. 8 ಇದು 8 ಆ ಕಡೆನಾ ಇರಬೇಕು. ಪೂಲ್ ಜಾಸ್ತಿ ಬರ್ತೀರಂತ ಕಾಣ್ತಲ್ಲ. ಹೌದಾ? ಇಲ್ಲಿ ಕಿಚನ್ ಆ್ಯಂಡ್ ದಿಸ್ ಇಸ್ ಪೂಲ್. ಹೌದಾ? ಐತೆ ಸಾಕು. ಏನೋ 3 ಅಡಿನೂ ಇಲ್ಲ ಮಚ್ಚ, ಇದು ಸಾಕಿಷ್ಟಿದ್ರೆ. ನೋಡಿ ಹೇಳಿಲ್ವಾ, ಐತೆ ಮಚ್ಚ. ದೂರಿಂದ ಹಂಗೆ ಎಲ್ಲ ಕಾಣೋದು. ಕಾಣೋದ ಹೇಳ್ತಾ ಇದೀನಿ. 3 ಅಡಿ ಐತೆ. ತಿಕ್ಕ ನೀನು ಬಾಳ ನೋಡು, ಹಾಕು ನೋಡೋಣ ಎಷ್ಟಡಿ ಇದೆಯೋ. 3 ಅಡಿ ಐತೆ ಬಿಡ. ಎಷ್ಟು ಎಷ್ಟಿದೆ ಅಡಿ? ನಾನು 5.5, 4 ಅಡಿ. ದಿಸ್ ಈಸ್ ತೊಟ್ಟಿ ಮನೆ. ಅಂದರೆ ನಾನು ನೋಡಿದೆ ರೂಮ್ಸ್ ಎಲ್ಲ ನಂತ ಇಷ್ಟ ಆಗಲಿಲ್ಲ, ಇರಲಿಲ್ಲ ಇದು. ಜನ ಜಾಸ್ತಿ ಬಂದ್ರೆ ಇದು ಮಾಡಬಹುದು. ಇವನೆಲ್ಲ ಐತೆ. ಇವನೆಲ್ಲ ಹೋದ ಶಿಷ್ಯ? ಅಕ್ಷಯ್ ಈ ಕಡೆ ಹೋಗಿರ್ಬೇಕು. ಎಲ್ರಿ ಹೆಂಗಿದೆ? 3 ಶೇರಿಂಗು. ಪರವಾಗಿಲ್ಲ ಅಪ್ಪ, ನಾನು ತುಂಬ ಕಳಪೆ ಅಂದ್ಕೊಂಡೆ. ತಕ್ಕಮಟ್ಟಿಗೆ ಐತೆ. ಇಷ್ಟು ಮೇಂಟೈನ್ ಮಾಡೋಕ್ಕೆ ಎಷ್ಟು ಖರ್ಚು ಬರೋದು ತಿಂಗಳೆಲ್ಲ. ಇವ್ರು 3,000 ರೂಪಾಯಿಗೆಲ್ಲ ಮಾಡಿದ್ರೆ ಏನು ವರ್ಕೌಟ್ ಆಗಲ್ಲ ಮಚ್ಚ. ಈ ಸ್ಟಾಫ್, ಈ ಲೇಬರು. ನಾನು ನೋಡಿದೆ ವೆಬ್ಸೈಟಲ್ಲಿ ಅವ್ರದ್ದು ಎಷ್ಟಿತ್ತು, 50% ಆಫ್ ಇವ್ರದ್ದು ಇವತ್ತು. ಹೌದೌದು, ಈ ಕಡೆ ಎಲ್ಲ ಫುಲ್ ಡೀಪ್. ಸಂಜೆ ಆದರೆ ಸಕ್ಕ ಚಳಿ ಆಗ್ಬಿಡುದು ಮಚ್ಚ. ಬಿಸಿಲು ಮಳೆ ಹೊಡೆದ್ರು. ಇದು ಡೈನಿಂಗ್ ಏರಿಯಾ. ಗೈಸ್ ಈಗ ರೂಮ್ಗೆ ಚೆಕ್ ಇನ್ ಆದ್ವಿ ಫೈನಲಿ. ಆ್ಯಂಡ್ ದಿಸ್ ಈಸ್ ಹೌ ಹರ್ ರೂಮ್ ಲುಕ್ಸ್. ಈ ಥರ ಇದೆ. ಆ್ಯಂಡ್ ಇಲ್ಲಿ ಬಾತ್ರೂಮ್.
ಯಾ ಶೋರ್ 2 ಶೇರಿಂಗ್ ಏನಾ ಶಿಟ್. ನಾನು ಇದುವರೆಗೂ ಜಕ್ಕುಸಿಯಲ್ಲಿ ಕೂತಿಲ್ಲ ಗುರು ನಾನು. ಅಲ್ಲಿ ಹಿಂಗೆ ಆಚೆ ಹೋದ್ರೆ ಲುಕ್ ಎಟ್ ದಿ ವ್ಯೂ. ಸಿ ಅಲ್ಲೆಲ್ಲ ರೋಡೆಲ್ಲ ಕಾಣ್ತಾ ಇದೆ ಆ್ಯಂಡ್ ಫುಲ್ ಖಾಲಿ ಜಾಗ. ಸೊ ಪೀಸ್ಫುಲ್ ಆ್ಯಂಡ್ ಇಲ್ಲೆಲ್ಲ ನೀರು ಹರಿತಾ ಇದೆ ನೋಡಿ. ಸೊ ಪೀಸ್ಫುಲ್ ಜಾಗ ಅಂತಲೇ ಹೇಳ್ಬೋದು. ಸೂಪರ್ ಬಿಟೀಸ್ ಬರ್ತಿದೆ ತುಂಬ ಆ್ಯಕ್ಚುಲಾಗಿ. ನಮ್ಗೆ ಇವತ್ತು ವೀಕ್ ಡೇ ಅಂತ ಆ್ಯಕ್ಚುಲಾಗಿ ಹಾಫ್ ಪ್ರೈಸಿಗೆ ಸಿಕ್ಕಿದ್ದು ನಮಗೆ. ಇಲ್ಲ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವೇ ಇದು ಆ್ಯಕ್ಚುಲಾಗಿದು. ನಿಮ್ಗೆ ಇಲ್ಲಿ ರೋಡ್ ಕಾಣ್ತಿರ್ಬೋದು, ಅಲ್ಲಿ ತನಕ ಎಲ್ಲ ರೋಡ್ ಇದೆ ನೋಡಿ. ಆ್ಯಂಡ್ ನಾಳೆ ಮಾರ್ನಿಂಗ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸಫಾರಿ ಇನ್ ದಿ ಸೆನ್ಸ್ ಜೀಪ್ ರೈಡ್ ಟು ವ್ಯೂ ಪಾಯಿಂಟ್ಸ್ ಆ್ಯಂಡ್ ಒನ್ ವಾಟರ್ ಫಾಲ್ಸ್ ಕರ್ಕೊಂಡು ಹೋಗ್ತಾರೆ. ಅದು ಅರೌಂಡ್ 25 ಕಿಲೋಮೀಟರ್ಸ್ ಆಗ್ಬೋದು. ನಮ್ಮ ಅಕ್ಷಯ್ ಅವರ ಪೂಲ್ ಟೈರ್ ನೋಡಿ ಹೆಂಗಿದೆ. ಹೆಂಗಿದೆ ಶೋರೂಮ್? ಹಾಂ ಚೆನ್ನಾಗೈತೆ. ಹಾಂ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿ ಪೇಂಟ್ ಸ್ವಲ್ಪ ಇದೆಲ್ಲ ಚೆನ್ನಾಗಿದೆ ಪೇಂಟ್. ಸೊ ಗಾಯ್ಸ್, ಊಟಕ್ಕಿಂತ ಮುಂಚೆ ಪೂಲ್ಗೆ ಇಳಿದ್ಬಿಡೋಣ ಅಂತ. ಯಾಕಂದರೆ ಇನ್ನೂ ಊಟ ಮಾಡೋಷ್ಟು ಹೊಟ್ಟೆ ಹಸಿತಲ್ಲ ಯಾರಿಗೂ. ಇನ್ನೂ ಜಸ್ಟ್ 1:30. ನಾವು ಯೂಶಲಾಗೆಲ್ಲ ಮಾಡೋದು 2:33 ಹಾಗೆ. ಅದಕ್ಕೇ ಫಸ್ಟೇ ಪೂಲ್ಗೆ ಇಳಿದ್ಬಿಡೋಣ. ಹೆಂಗಿದ್ರು ಇಲ್ಲಿ ಸಿಕ್ಕಾಬಡೆ ಬಿಸಿಲಿದೆ ಆ್ಯಕ್ಚುಲಾಗಿ. ನಾವು ವೆದರ್ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರೆ ತುಂಬ ಬಿಸಿಲಿದೆ. ಆ್ಯಂಡ್ ರಾತ್ರಿ ಆಗ್ತಿದ್ದಂಗೆ ಟೆಂಪ್ರೇಚರ್ ಇಲ್ಲಿ ಕಮ್ಮಿ ಆಗಿಬಿಡುತ್ತೆ. ಸೊ ನೈಟ್ ತಡ್ಕೊಳಕ್ಕಾಗಲ್ಲ, ಆ ಥರ ಚಳಿ ಇರುತ್ತೆ ಈ ಕಡೆ ಎಲ್ಲ. ನೋಡ್ಬೇಕು ಹೆಂಗಿರುತ್ತೆ ಅಂತ. ಸೊ ಅದಕ್ಕೆ ಬಿಸಿಲಿದೆಯಲ್ಲ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಆಡಿದಷ್ಟು ಹೊಟ್ಟೆ ಜಾಸ್ತಿ ಹಸಿಯುತ್ತೆ. ಅದಕ್ಕೆ ಫಸ್ಟ್ ಹೋಗ್ಬಿಡೋಣ ಅಂತ. ಬನ್ನಿ ಪೂಲ್ಗೆ ಹೋಗೋಣ. ಅವ್ನು ಕೇಳು, ಅವ್ನು ತಂದಿರಬೇಕು. ಇವಾಗ ಸ್ವಿಮ್ಮಿಂಗ್ ಪೂಲಿಂದ ಆಡ್ಕೊಂಬಂದು ಶವರ್ ತೊಗೊಂಡು ಆ್ಯಂಡ್ ಊಟಕ್ಕೆ ಹೊರಟಿದ್ದೀವಿ. ಇವಾಗ ನೋಡೋಣ ಏನೇನು ಐಟಮ್ಸ್ ಮಾಡಿದ್ದಾರೆ ಅಂತ. ಬನ್ನಿ. ಇದೇ ಡೈನಿಂಗ್ ಏರಿಯಾ. ಇದು ಚಪಾತಿ ಆ್ಯಂಡ್ ಇದು ಸೂಪ್. ಇಲ್ಲಿ ಮಶ್ರೂಮ್ ಆ್ಯಂಡ್ ಏನೋ ಪಲ್ಯ ಇದೆ. ಇಲ್ಲೂ ಅಷ್ಟೇ ವೆಜ್ ತರಕಾರಿ. ಇಲ್ಲಿ ಜೀರಾ ರೈಸ್ ಆ್ಯಂಡ್ ದಾಲ್. ಇಲ್ಲಿ ವೈಟ್ ರೈಸ್ ಇದೆ. ಇಲ್ಲಿ ಎಗ್ ಆ್ಯಂಡ್ ಎಗ್ ಕರಿ ಇದೆ. ಈಗ ಲಂಚ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆ್ಯಂಡ್ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ. ಬಟ್ ಇಲ್ಲಿ ಒಂದು ಸರಿ ಬಾಲ್ ಕಳೆದು ಹೋದರೆ ಆ ಕಡೆ ಎಲ್ಲ ಹೋದರೆ ಕಷ್ಟ ಸಿಗೋದೇ ಇಲ್ಲ. ಕಷ್ಟ ಅಲ್ಲ, ಏನಿದ್ರು ಇಷ್ಟರಲ್ಲೇ ಆಡ್ಕೋಬೇಕು. ಬನ್ನಿ ಆಡೋಣ. ಏಯ್ ಫಸ್ಟ್ ಬಾಲೇ ಹೋಯ್ತು. ಏಯ್ ಆ ಕಡೆ ಹೋಗ್ಬೇಡ ಕಣ, ಹೊಡಿಬೇಡ. ಔಟ್. ಕೊಡು. ಅದೇ ಹೇಳ್ದೆ, ನೀನೇ ಬಟ್ಟ ಮಾಡ್ಬೇಕು. 5 ಜನ ಹುಡುಗರು ಹೋದ್ರು. ಶಿಷ್ಯ ಎಲ್ಲ ಹೊರಟುಬಿಟ್ರು ಎಲ್ಲ ಹುಡುಗರು. ಯಾವ ಹುಡುಗ? ಅದು
ಇಲ್ಲಿ ಬಂದ್ಬಿಟ್ಟು 6 ಗಂಟೆ ತನಕ ಮಲ್ಕೊಂಡಿಯಲ್ಲ, ಇನ್ನು ಬಂದೇನು ಉಪಯೋಗ ನೀನು? ಇಲ್ಲ ಇವಾಗ ಎದ್ದು ಬೀಗ ಎತ್ಕೊಂಬಂತ ಬೀಗ ಕಾಣ್ತಾ ಇಲ್ವಂತೆ ಮತ್ತೆ ಸಂಜೆ ಹತ್ರ ಇರಬೇಕು, ಗೊತ್ತಿಲ್ಲ ನನಗೆ. ಬೀಗ ಇದೆಯಾ? ಅಲ್ಲೇ ಐತಲ್ಲ ಕಿಚನ್ಗೆಲ್ಲ ಹೋಯ್ತಾವನೆ ಸುಮ್ಮನೆ ಅಲ್ಲಿ. ಗೈಸ್ ನೈಟ್ ವ್ಯೂ ಈ ಥರ ಇದೆ ನೋಡಿ, ಚೆನ್ನಾಗಿದೆ. ನಾನಂತೆ ಅಕ್ಷಯ ಹೆಂಗಿದೆ? ಚೆನ್ನಾಗಿದೆ. ಆ್ಯಂಡ್ ಈಗ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಅದು ನಮಗಲ್ಲ, ಗೊತ್ತಲ್ವಾ? क्या भाई? ಕಾಣ್ತಾ ಇದೆಯಾ? ಹಾಂ ಕಾಣುತ್ತೆ. ಫುಲ್ ಫಾಗ್ ಆಗ್ಬಿಟ್ಟಿದೆ ಆಚೆ ಬರೋಷ್ಟರಲ್ಲಿ. ಎಷ್ಟಾಯ್ತು ಡಿಗ್ರಿ? ಎಷ್ಟು ಡಿಗ್ರಿ ಇದೆಯಾ? ಡಿಗ್ರಿಗಳೆಲ್ಲ ಕಡಿಮೆ 22. ನಡೀರಿ ಆಯ್ತು. ಅರ್ಗನಹಳ್ಳಿ ಇದು ಸಕಲೇಶ್ಪುರ. ಇದು ಸಕಲೇಶ್ಪುರ ಹಂಗಲ್ ಅಂತ ನೆಕ್ಸ್ಟ್ ಬರುತ್ತೆ ಅಲ್ಲಿ ಬೇಜಾನ್. ಇದು ಆಲ್ಮೋಸ್ಟ್ 150 ರೆಸಾರ್ಟ್ ಐತೆ ಅಲ್ಲಿ. ಇದ್ರ ನೆಕ್ಸ್ಟ್ ಅದೇನಪ್ಪ ನಂಗೆ ಸಕಲೇಶ್ಪುರ ಆಮೇಲೆ ಮಡಿಕೇರಿ ಸಿಕ್ಕಾಪಟ್ಟೆ ಕೂರ್ಗು ಕಾಸ್ಟ್ಲಿ. ವೈನಾಡ್ ತುಂಬಾ ಚೀಪ್. ಏನಕ್ಕೆ? ಹೌದಾ? ನೆಕ್ಸ್ಟ್ ಲೆವೆಲ್ ಚೀಪ್ ಮಚ್ಚ. ನಿಂಗೆ ಎಂತೆಂತ ರೆಸಾರ್ಟ್ಗಳು ಬೇಕು? 7,000 6,000ಕ್ಕೆಲ್ಲ ಸಿಗುತ್ತೆ. ಅಂದ್ರೆ ವೀಕ್ ಡೇಸ್ ಅಲ್ಲಿ ನಾನು ನೋಡಿ ನಾನು ಬರ್ರಿ ಹಿಂಗೆ ಹಂಗೂ ಹೋಗ್ಬೋದು. ಸ್ವಲ್ಪ ಕೂಡ ಇಲ್ಲ ಹಂಗೋಗಿ ರೆಸ್ಟ್ ಈ ತರ ನಾನು ನೋಡಿಲ್ಲ ಅಪ್ಪ ಇಷ್ಟೊತ್ನಲ್ಲೆಲ್ಲ. ಅರ್ಲಿ ಮಾರ್ನಿಂಗ್ ಎಲ್ಲ ಟ್ರಾಲಿಗೆ ಎಷ್ಟೊತ್ತು ಕೇಳೋ ಯಾರು ಅಂದ್ರೆ ನಾವ್ ಒಂದ್ 5 ಗಂಟೆಗೆ ಎದ್ದೇಳ್ಬೇಕು. ಎಲ್ಲ ರೆಡಿ ಯಾರಿಗೆಲ್ಲ ಬರ್ತಾರ ಇಲ್ಲ ಸುಮ್ಮನೆ ಅವ್ರ ಪಕ್ಕ ಅವ್ರದ್ದು ಟೈಮಿಂಗ್ಸ್, ನಮ್ದಿಲ್ಲ ಪಕ್ಕ. ಪ್ರಕಾರ